ಆರಕುಂದ ಅರಣ್ಯ ಪ್ರದೇಶದಲ್ಲಿ ಹಸಿರು ಕ್ರಾಂತಿ, ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ನಿಂದ ಗಿಡ ನೆಡುವ ಅಭಿಯಾನ. ದಂತವೈದ್ಯೆ ಡಾಕ್ಟರ್ ಮಮತಾ ನೇತೃತ್ವದಲ್ಲಿ ಪರಿಸರ ಸಂರಕ್ಷಣೆ, 100ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಯಶಸ್ವಿ ಕಾರ್ಯಕ್ರಮ. ಡಾಕ್ಟರ್ ಮಮತಾ ನೇತೃತ್ವದ ಹಸಿರು ಅಭಿಯಾನಕ್ಕೆ ಕೈಜೋಡಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಗಣ್ಯರು. ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮ ಸ್ಥಳ ಆರಕುಂದ ಅರಣ್ಯ ಪ್ರದೇಶ. ಪರಿಸರ ಸಂರಕ್ಷಣೆ ಇಂದಿನ ಅತ್ಯಗತ್ಯ ಅಗತ್ಯಗಳಲ್ಲಿ ಒಂದಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಪ್ರಕೃತಿ ಉಳಿಸುವ ನಿಟ್ಟಿನಲ್ಲಿ ಒಂದು ಶ್ಲಾಘನೀಯ ಹೆಜ್ಜೆ ಇಡಲಾಗಿದೆ. ಆರಕುಂದ ಅರಣ್ಯ ಪ್ರದೇಶದಲ್ಲಿ ಹಸಿರು ಕ್ರಾಂತಿಗೆ ನಾಂದಿ ಹಾಡುವ ನಿಟ್ಟಿನಲ್ಲಿ 100ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ದಿನೇ ದಿನೇ ಕ್ಷೀಣಿಸುತ್ತಿರುವ ಹಸಿರನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ ಇಂದು ವಿಶೇಷ ಶ್ರಮವಹಿಸಿದೆ. ಟ್ರಸ್ಟ್ನ ಪ್ರಮುಖ ಸಂಘಟಕರಾದ ಪ್ರಖ್ಯಾತ ದಂತ ವೈದ್ಯರಾದ ಡಾಕ್ಟರ್ ಮಮತಾ ಅವರ ನೇತೃತ್ವದಲ್ಲಿ ಆರಕುಂದ ಅರಣ್ಯ ಪ್ರದೇಶದಲ್ಲಿ ಬೃಹತ್ ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಅರಣ್ಯದ ಹಸಿರನ್ನು ವೃದ್ಧಿಸುವ ಉದ್ದೇಶದಿಂದ ಸುಮಾರು 100ಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ಅವುಗಳ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಯಿತು. ಈ ಪರಿಸರ ಸ್ನೇಹಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಾಣಿಜ್ಯ ತೆರಿಗೆ ಇಲಾಖೆಯ ರಾಜ್ಯ ಕಮಿಷನರ್ ಆದ ಶ್ರೀ ನಾಗರಾಜಪ್ಪ ಸರ್ ಅವರು ಆಗಮಿಸಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್, ಪ್ರಭಾಕರ್, ಲೋಕೇಶ್, ಅರಣ್ಯ ಅಧಿಕಾರಿಗಳು, ನಿರಂಜನ್, ನವೀನ್, ರಾಘವೇಂದ್ರ ಮುಂತಾದವರು ಅತಿಥಿಗಳಾಗಿ ಭಾಗವಹಿಸಿ ಗಿಡ ನೆಡುವ ಕಾರ್ಯಕ್ಕೆ ಸಂಪೂರ್ಣ ಸಾಥ್ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಾನವ ಸೇವಾ ಸಮಿತಿ ಟ್ರಸ್ಟ್ ಮತ್ತು ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ ಈ ವತಿಯಿಂದ ಇವತ್ತು ನಾವು ಪರಿಸರನ ರಕ್ಷಣೆಗೋಸ್ಕರ, ಪರಿಸರನ ಬೆಳೆಸೋಗೋಸ್ಕರ ನಾವು ಒಂದು ಗಿಡ ನೆಡ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ CTO ಸರ್ ನಾಗರಾಜಪ್ಪ ಸರ್, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗರತ್ನ ಮ್ಯಾಮ್, ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಮತ್ತು ಪ್ರಿನ್ಸಿಪಲ್ ಲೋಕೇಶ್ ಸರ್, ಮತ್ತು ಜಗನ್ನಾಥ್ ಸರ್, ಮೇಯ್ನ್ ಈ ಆರಕೊಂಡ ಫಾರೆಸ್ಟ್ದು ಇನ್ಚಾರ್ಜ್ ಅವರೇ ನೋಡ್ಕೊತಿರೋದು. ಅವರು ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ನಮಗೆ ಫುಲ್ ಸಪೋರ್ಟ್ ಮಾಡಿ ನಮ್ಮ ಕಾರ್ಯಕ್ರಮನ ಉತ್ತಮ ರೀತಿಲಿ ಗೆಲುವು ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಸೊ ಎಲ್ಲ ಕಡೆ ಗಿಡ ನೆಡ್ತಿದ್ದಾರೆ, ಎಲ್ಲ ಕಡೆ ಮರಗಳನ್ನೆಲ್ಲ ಬೆಳೆಸ್ತಿದ್ದಾರೆ. ನಾವು ಒಂದು ಚಿಕ್ಕದು ಅಳಿಲು ಸೇವೆ ಈ ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಡಾಕ್ಟರ್ ಮಮತಾ ಅವರ ನೇತೃತ್ವ ಹಾಗೂ ಗಣ್ಯರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮವು ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗದೆ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸುವ ದೊಡ್ಡ ಸಂದೇಶವನ್ನು ನೀಡಿದೆ. ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ನ ಈ ಹಸಿರು ನಡೆ ನಿಜಕ್ಕೂ ಎಲ್ಲರಿಗೂ ಮಾದರಿ. ಕ್ಯಾಮೆರಾ ಪರ್ಸನ್ ಜೊತೆ RRS ನ್ಯೂಸ್ ಕರ್ನಾಟಕ. ಆರಕುಂದ ಸಸ್ಯ ಕ್ಷೇತ್ರಕ್ಕೆ ನಮ್ಮನ್ನೆಲ್ಲ ಕರೆದು ಈ ಒಂದು ಸಸ್ಯ ಶ್ಯಾಮಲದಲ್ಲಿ ನಾವು ಗಿಡ ನೆಡುವಂಥ ಕಾರ್ಯಕ್ರಮ ಕರೆದಿದ್ದಕ್ಕೆ ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ ಅವರಿಗೆ ಧನ್ಯವಾದಗಳನ್ನು. ಇಲ್ಲಿ ಜಗನ್ನಾಥ್ ಅವರು ಯಾವಾಗಲೂ ಕರೀತಾ ಇದ್ರು, ಬನ್ನಿ ಸರ್ ಅಂತ. ನಿಮ್ಮ ಇದರಿಂದ ಇವತ್ತು ಇಲ್ಲಿಗೆ ಬರೋ ಭಾಗ್ಯ ನಮಗೂ ಸಿಕ್ತು. ಯಾಕೆಂದರೆ ಸಸ್ಯ ಅಂದರೆ ನಮ್ಮ ಉಸಿರು. ಆ ಉಸಿರು ನಡುವೆ ನಾವು ಯಾವಾಗಲೂ ಇರೋದಕ್ಕೆ ನಮಗೆ ಭಾಳ ಸಂತೋಷ ಆಗುತ್ತೆ. ಅದಕ್ಕೆ ದೊಡ್ಡವರು ಹೇಳ್ತಾಯಿದ್ರು, ಒಂದು ಮರ ನೆಡಬೇಕು, ಒಂದು ಗಿಡ ನೆಡಬೇಕು, ಆವಾಗ ಒಂದು ಊರಿಗೆ ಒಳ್ಳೆ ಹಸಿರು ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಉಸಿರು ಸಿಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಈಗ ಇಡೀ ಕರ್ನಾಟಕ ಸರ್ಕಾರ, ಇಡೀ ದೇಶದಾದ್ಯಂತ ಮತ್ತು ಇಂದಿನ ಒಂದು ಏನು ಮರ ಗಿಡ ಬೆಳೆಸುವಂಥದ್ದು, ಸೋಪ್ ಬೆಳೆಸುವಂಥದ್ದು ಕಾರ್ಯಕ್ರಮ ಇತ್ತು, ಅದು ಹೀಗೆ ಆಗ್ತಾಯಿದೆ. ಅದು ತುಂಬ ಸಂತೋಷ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ
ಜಗನ್ನಾಥ್ ಅವರು ಇಲ್ಲಿ ಡಿ ಸಿ ಅವ್ರಿಗೆ ಹೇಳಿ 65 ಎಕರೆಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಈಗಾಗಲೇ 3 ವರ್ಷದಿಂದ ಅದನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇದೆಲ್ಲ ಕಂಪ್ಲೀಟ್ ಮಾಡಲಿ. ಇದಕ್ಕೆ ಈ ಥರ ಟ್ರಸ್ಟ್ನವರೆಲ್ಲ ಸಹಕಾರ ನೀಡಿ ಅವರಿಗೆ ಇದನ್ನು ಇನ್ನೊಂದು 5 ವರ್ಷಕ್ಕೆ ಇಡೀ ಸಸ್ಯ ಕ್ಷೇತ್ರ ಆಗಬೇಕು ಆರ್ಕುಂದ ಈ ಒಂದು 65 ಎಕರೆಯಲ್ಲಿ. ಆಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳು ಇದರಲ್ಲಿ ಇರಬೇಕು. ಅದಕ್ಕೂ ಸಾಕಷ್ಟು ಜೀವ ಇಲ್ಲಿ ಸಿಗಲಿ ಅಂತ ಹೇಳ್ತಾ ಮತ್ತೆ ಒಮ್ಮೆ ಟ್ರಸ್ಟ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಹಾಗೂ ಜಗನ್ನಾಥ್ ಅವರು ಕರೀತಾ ಇದ್ದರು, ಇವತ್ತು ಬಂದು ಜೊತೆಗೂಡಿದ್ದಕ್ಕೆ ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಲಾಖೆಯವರು ಇದಕ್ಕೆ ಸಹಕಾರ ನೀಡಿ, ಅರಣ್ಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಅವ್ರ ಜೊತೆಯಲ್ಲಿ ನಿಂತಿರೋದಕ್ಕೆ ಖಂಡಿತವಾಗ್ಲೂ ಮೊದಲು ಅವರು ಇಲಾಖೆಯವ್ರು ತಿಳಿಸ್ಬೇಕು. ಯಾಕಂದರೆ ಇಲಾಖೆಯವ್ರದ್ದೇ ಇಂಪಾರ್ಟೆಂಟು. ಅವ್ರು ಈಗಲೇ ಸಹಕಾರ ನೀಡ್ತಾ ಇರಲಿ ಅಂತ ಅವ್ರಿಗೂ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ನನ್ನೂ ಕರೆಸೋದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ